ಅಧ್ಯಾಯ 14. ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಸಿದ್ದಪ್ಪ, ಪ್ಲಾಂಟ್ ಪೆಥಾಲಜಿಸ್ಟ್ ಹೆಗ್ಡೆ ಇಬ್ಬರಿಗೂ ಡಾಕ್ಟರ್ ಜೋಗಿ ಹಾಳ್ರ ಬಗ್ಗೆ ಅಗಾಧವಾದ ಗೌರವ, ಅಭಿಮಾನ ಇತ್ತು. ಆದರೆ ಈಗೀಗ ಜೋಗಿ ಹಾಳ್ರ ಹೆಸರು ಕೇಳಿದ್ರೆ ಸಾಕು ಕಿರಿಕಿರಿ ಆರಂಭವಾಗ್ತಿತ್ತು. ಪೊಲೀಸರು ಅವರ ಮರಣಾನಂತರ ಇವರನ್ನ ಪದೇ ಪದೇ ಕರೆಸಿ ತೊಂದರೆ ಕೊಟ್ಟಿದ್ದೇ ಇದಕ್ಕೆ ಕಾರಣ. ಮಾರನೇ ದಿನ ಪಾಟೀಲರು ಇವರನ್ನ ಕರೆಸಿ ಜೋಗಿ ಹಾಳ್ರ ಸಂಶೋಧನಾ ನೋಟ್ಸುಗಳನ್ನೆಲ್ಲ ಎಲ್ಲಿ ಎಂದು ಸಂಶೋಧನಾ ಕೇಂದ್ರದ ಅಲಮಾರುಗಳನ್ನೆಲ್ಲ ತಪಾಸಣೆ ಮಾಡತೊಡಗಿದಾಗ ಇಬ್ಬರು ಒಳಗೊಳಗೆ ಈಗ ಇವನಿಗೆ ಜೋಗಿ ಹಾಳ್ ಜ್ಞಾಪಕ ಬಂದೋ ಎಂದು ಕೊಂಡ್ಕೊಂಡ್ರು. ಆದರೂ ಅವರೆಲ್ಲ ಸೇರಿ ತಾವು ಜೋಗಿ ಹಾಳರೊಡನೆ ನಡೆಸಿದ್ದ ಸಂಶೋಧನೆ ನೋಟ್ಸ್ಗಳು, ಗ್ರಾಫ್ಗಳು, ಸ್ಕೆಚ್ಗಳು, ಸ್ಲೈಡ್ಗಳು, ಫೋಟೋಗಳು ಎಲ್ಲವನ್ನು ರಾಶಿ ರಾಶಿಯಾಗಿ ಹೊರತೆಗೆದ್ರು. ಎಲ್ಲ ಸಿಕ್ಕಾಪಟ್ಟೆ ಕಲಸು ಮೇಲೋಗರವಾಗಿ ಕುಳಿತಿದ್ವು. ಏನ್ರಿ, ಈ ನೋಟ್ಸ್ಗಳಲ್ಲಿರೋ ವಿಷಯಗಳಿಗೆ ಕಡಿಮೆ ಅಂದರೆ 2-3 ಕೋಟಿ ರೂಪಾಯಿ ಸರ್ಕಾರದ ಹಣ ಖರ್ಚಾಗಿದೆ ಗೊತ್ತೋ? ಇವನ್ನೆಲ್ಲ ತೆಗೆದು ಇಲ್ಲಿ ತುರುಕಿ ಹಾಳು ಮಾಡಿದಿರಲ್ಲ, ಏನ್ರಿ ಹೇಳೋದು ನಿಮಗೆ ಎಂದು ಪಾಟೀಲರು ರೇಗಾಡಿದ್ರು. ಇವರು ಬಂದು ಇಷ್ಟು ದಿನ ಆದರೂ ಇತ್ತ ಕಣ್ಣು ಹಾಯಿಸದೆ ನಮಗೆ ಬೈತಾರಲ್ಲ ಎಂದು ಹೆಗಡೆ ಗುಣಕೊಂಡ. ಜೋಗಿ ಹಾಳ್ರೊಡನೆ ಕೆಲಸ ಮಾಡಿದ್ದ ಅವನಿಗೆ ಇದರಲ್ಲೇನೋ ಅಂತ ಉಪಯುಕ್ತ ಮಾಹಿತಿ ಸಿಗಲಾರದೆ ಎಂದೇ ನಂಬಿಕೆ. ಅದನ್ನು ಪಾಟೀಲರಿಗೆ ಹೇಳಿದ್ದಕ್ಕೆ ಅವರು ರೇಗಿ, ಅಲ್ರಿ, ಕೊನೆ ಪಕ್ಷ ಅದೇ ಪ್ರಯೋಗಗಳನ್ನ ಮುಂದೆ ಬರೋರು ಮತ್ತೆ ಮತ್ತೆ ಪುನರಾವರ್ತನೆ ಮಾಡದೇ ಇರೋಕ್ಕಾದ್ರೂ ಅದರಿಂದ ಉಪಯೋಗ ಆಗೋದ್ವಿಲ್ವೇನ್ರಿ ಎಂದು ದಬಾಯಿಸಿದ್ರು. ಅವರೆಲ್ಲ ಅದನ್ನು ಗುಡ್ಡೆ ಮಾಡಿಕೊಂಡು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಲು ಯತ್ನಿಸುತ್ತಿರಬೇಕಾದ್ರೆ ಅಂಗಾಡಿಯಿಂದ ಫೋನ್ ಬಂತು. ಪಾಟೀಲರು ಫೋನ್ ತಗೊಂಡು ಹಲೋ ಎಂದರು. ಅಂಗಾಡಿ ಫೋನ್ನಲ್ಲಿ ತಾನು ಆ ಕ್ಷೇತ್ರದ ಮಾಜಿ MP ಶಾಂತಗೌಡರನ್ನು ಕಂಡುದಾಗಿಯೂ ಅವರಿಂದ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ತಂದಿರುವುದಾಗಿಯೂ ಅದನ್ನು ಚರ್ಚಿಸಲು ಕೇಂದ್ರಕ್ಕೆ ಬರುವುದಾಗಿಯೂ ಹೇಳಿದ. ಹೆಗ್ಡೆ, ಸಿದ್ದಪ್ಪ ಇಬ್ಬರು ಅಂಗಾಡಿ ಹೆಸರು ಕೇಳಿದೊಡನೆ ಪಾಟೀಲರು ಈಗ ಏಕೆ ಜೋಗಿ ಹಾಳ್ರ ನೋಟ್ಸುಗಳನ್ನ ಹುಡುಕಿಕೊಂಡು ಲಾಟ್ರಿ ಹೊಡೆಯುತ್ತಿದ್ದಾರಿಂದ ಅರ್ಥ ಆಯಿತು. ಹೆಗ್ಡೆ, ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಕಣಯ್ಯ ಆತ. ಅವನು ಕಳಿಸೋ ರಿಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಗೆ ಹೋಗ್ತದಂತೆ. ಯಾಕೆ ಹೇಳಿದೆ ಅಂದರೆ ಅವನು ಹೇಳೋದನ್ನು ಕೇಳೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಎಂದು ಪಾಟೀಲರು ಹೇಳಿದ್ರು. ಮೊನ್ನೆ ಕಾಫಿ ಬಾರ್ನಲ್ಲಿ ಕೂತ್ಕೊಂಡು ನಾನು ಸಿದ್ದಪ್ಪ ಹರಟೆ ಕೊಚ್ಚುತ್ತಿರ್ಬೇಕಾದ್ರೆ ಆತ ಬಂದಿದ್ದ ಸಾರ್. ನಮ್ಮ ಜೊತೆ ಕೂತ್ಕೊಂಡು ಹರಟೆ ಹೊಡೆದ. ಕೇಂದ್ರ ಕೃಷಿ ಮಂತ್ರಿಗಳ ವಿಷಯ ಬಾಯಿ ಬಿಡಲಿಲ್ವಲ್ಲ ಎಂದ ಹೆಗ್ಡೆ. ನಿಮ್ಗೆ ಯಾಕೆ ತಿಳಿಸ್ತಾನೆ? ಅದೆಲ್ಲ ಕಾನ್ಫಿಡೆನ್ಷಿಯಲ್ ವಿಷಯ ಅಲ್ವೇನ್ರಿ? ನಿನ್ನೆ ಸಾಯಂಕಾಲ ನನ್ನ ಹತ್ರ ಬಂದಿದ್ದ. ನಾನಂತೂ ಎಲ್ಲ ಹೇಳಿದೆ. ಈ ದೇವಸ್ಥಾನ, ಮಸೀದಿ ಗಲಾಟೆ, ಲೋಕಲ್ ಪಾಲಿಟಿಕ್ಸು, ನಮ್ಮ ವಿಜ್ಞಾನಿಗಳ ರಾಜಕೀಯ ಎಲ್ಲ. ಅವಾಗ ಬಾಯಿ ಬಿಟ್ಟ, ಮಿನಿಸ್ಟ್ರಿಯಿಂದನೇ ತನಿಖೆ ಮಾಡೋದಕ್ಕೆ ಬಂದಿರೋದು ಅಂತ. ಅದಕ್ಕೆ ಕೊಂಚ ಹುಷಾರಾಗಿರಿ, ಹರಟೆ ಕೊಚ್ಚುತ್ತಾ ಏನೇನೋ ಮಾತಾಡಿ ತೊಂದರೆಗೆ ಸಿಗಾಕೋಬೇಡ್ರಿ ಎಂದು ಯಾವುದೋ ಗೌಪ್ಯ ಸಂಗತಿ ಹೇಳುವವರಂತೆ ಅವರಿಬ್ಬರಿಗೂ ಹುಷಾರಿ ಹೇಳಿದ್ರು. ಅಂಗಾಡಿ ಬರೋ ವೇಳೆಗೆ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞ ಬ್ರೀಡರ್ ಮಹಮ್ಮದ್ ಕೂಡ ಅಲ್ಲಿದ್ದ. ಅಂಗಾಡಿ ಬಂದಾಗ ಸ್ವಾಗತಿಸಿದ ಪಾಟೀಲರು, ನೋಡಿ, ಜೋಗಿ ಹಾಳ್ರ ನೋಟ್ಸ್ಗಳನ್ನೆಲ್ಲ ಈಗ ತಿರುವಿ ಹಾಕ್ತಾ ಇದ್ದೀವಿ. ನೀವು ಮೊನ್ನೆ ಇದನ್ನು ಜ್ಞಾಪಿಸದೇ ಇದ್ರೆ ಇದೆಲ್ಲ ಕಸದ ಬುಟ್ಟಿಗೆ ಹೋಗ್ತಿತ್ತೆ ಏನೋ ಎಂದರು. ಶಾಂತಗೌಡರು ಜೋಗಿ ಹಾಳ್ರನ್ನ ವರ್ಗ ಮಾಡಕೂಡದಂತ ಶಿಫಾರಸು ಮಾಡಿದ್ರು ಅಂತ ನೀವು ಹೇಳಿದ್ರಲ್ಲ ಸರ್. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ TVಯಿಂದಾನೇ ಸೀದಾ ಅವ್ರ ಮನೆಗೆ ಹೋದೆ. ಇಷ್ಟೊತ್ತು ಅಲ್ಲೇ ಇದ್ದೆ. ಏನು ಮಾಡೋದು ಹೇಳಿ, ನನ್ನ ಗ್ರಾಚಾರ ಸರಿ ಇಲ್ಲ. ಅವರಿಗೆ ಉಬ್ಬುಸ ವಿಪರೀತ, ಮಾತಾಡೋದಕ್ಕೆ ಕಷ್ಟ. ಏನಾದರೂ ಉಪಯುಕ್ತ ಮಾಹಿತಿ ಸಿಗ್ತಾ ಅಂಗಾಡಿ? ಜೋಗಿ ಹಾಳ್ರ ಕೈ ಕೆಳಗೆ ಕೆಲಸ ಮಾಡಿರೋರೇ ಇಲ್ಲಿರ್ಬೇಕಾದ್ರೆ ಇನ್ನು ಹೊಸ ವಿಷಯ ಏನು ತಿಳಿಸ್ಯಾರು ಅನಿಸುತ್ತೆ ನನಗೆ. ಇಲ್ಲ ಸರ್, ಜೋಗಿ ಹಾಳ್ರು ಅದೇನೋ ಹೆಚ್ಚಿಗೆ ಇಳುವರಿ ಕೊಡೋ ತಳಿ ರೂಪಿಸ್ತಾ ಇದ್ರು ಅಂತ ಹೇಳಿದ್ರು ಅವರು ಅಂದ ಅಂಗಾಡಿ. ಬ್ರೀಡರ್ ಮಹಮ್ಮದ್ ಹೇಳ್ದ, ನೋಡಿ ಮಿಸ್ಟರ್ ಅಂಗಾಡಿ, ಈ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞ ನಾನು. ಅದಕ್ಕೆಲ್ಲ ನೀವು ನಮಗೆ ಕೇಳಿ ಸರ್. ಪಾಪ ಆ ರಾಜಕಾರಣಿಗಳನ್ನ ನೀವು ವಿಚಾರಿಸಿದ್ರೆ ಏನು ಪ್ರಯೋಜನ? ಜೋಗಿ ಹಾಳ್ರ ಜೊತೆ 6-7 ವರ್ಷ ಸತತ ಸಂಶೋಧನೆ ಮಾಡಿದನು ನಾನು. ಈ ಫೈಲುಗಳಿವೆಯಲ್ಲ, ಅವೆಲ್ಲ ಅದೇ ರೆಕಾರ್ಡ್ಗಳು. ಸ್ವಲ್ಪ ಈ ವಿಷಯ ವಿವರವಾಗಿ ತಿಳಿಸ್ತೇನೆ, ಕೂತ್ಕೊಳ್ಳಿ. ಏಲಕ್ಕಿಯಲ್ಲಿ ಹೆಚ್ಚು ಇಳುವರಿ ಕೊಡೋ ಗಿಡ, ರೋಗ ನಿರೋಧಕ ಶಕ್ತಿ ಇರೋ ಗಿಡ, ಪ್ರತಿ ವರ್ಷ ಒಂದೇ ರೀತಿ ಏಳ್ತಾ ಇಲ್ಲದೆ ಫಸಲು ಕೊಡೋ ಗಿಡ ಎಲ್ಲವನ್ನೂ ತಂದು ಇವೆಲ್ಲ ಗುಣಗಳು ಒಂದೇ ಗಿಡದಲ್ಲಿರೋ ತಳಿಯನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ವು. ಏಲಕ್ಕಿ ಪರಕೀಯ ಪರಾಗ ಪೃಷ್ಠದಿಂದ ಮಾತ್ರವೇ ಕಾಯಿ ಆಗೋ ಗಿಡ. ಹಾಗಾಗಿ ತಯಾರು ಮಾಡಿದ ಸಸಿಗಳಿಗೆ ಇಂಥದೇ ಗುಣ ಇರುತ್ತೆ ಅಂತ ಹೇಳಲು ಸಾಧ್ಯವಾಗದೆ ಹೋಯಿತು. ಮತ್ತೆ ಹಳೆಯ ತೊಂದರೆ ಅವಗುಣಗಳೇ ಇರೋ ಸಸ್ಯ ಸಮುದಾಯ ಬಂತು. ಇದರಿಂದ ಜೋಗಿ ಹಾಳ್ರು ಈ ದಿಕ್ಕಿನಲ್ಲಿ ಸಂಶೋಧಿಸೋದು ನಿರುಪಯುಕ್ತ ಅನ್ನೋ ತೀರ್ಮಾನಕ್ಕೆ ಬಂದರು. ಚೆನ್ನಾಗಿ ಫಸಲು ಕೊಡೋ ಗಿಡಗಳಿಂದನೇ ಬೀಜ ತೆಗೆದು ಸಸಿ ಮಾಡಿ ಪರೀಕ್ಷೆ ಮಾಡಿದ್ವು. ಅವುಗಳ ಬೀಜದಿಂದ ಬರೋ ಸಸಿಗಳ ನಡವಳಿಕೆನೂ ಯಥಾಪ್ರಕಾರವೇ ಇರುತ್ತೆ.
ಎಲ್ಲೋ ಸಾವಿರಕ್ಕೂ ಒಂದು 4-6 ಗಿಡಗಳು ಪ್ರತಿ ವರ್ಷವೂ ಚೆನ್ನಾಗಿ ಫಸಲು ಕೊಡುತ್ತವೆ. ಮಿಕ್ಕವು ಪ್ರಯೋಜನವಿಲ್ಲ. ಆ ಒಳ್ಳೆ ಗಿಡಗಳನ್ನೇ ಆರಿಸಿ ಅವುಗಳ ಬೀಜಗಳಿಂದಲೇ ಸಸಿ ಮಾಡಿದ್ವು. ಅವುಗಳ ಹಣೆ ಬರಹನೂ ಯಥಾ ಪ್ರಕಾರವೇ. ಬ್ರೀಡರ್ ಮಹಮ್ಮದ್ ಜೋಗಿಯಾಳ್ರ ಜೊತೆ ನಡೆಸಿದ ಸಂಶೋಧನೆಯ ಸಾರವನ್ನು ಅವರಿಗೆ ನಿವೇದಿಸಿದ. ಅಂಗಾಡಿ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡುತ್ತಾನೆಂದೋ ಏನೋ ಏಲಕ್ಕಿ ಎದುರು ತಮ್ಮ ಸಂಶೋಧನೆಯ ಪ್ರಗತಿ ಕುಂಠಿತವಾಗಿ ಹೋಗಿದೆ ಎಂದು ಅಸಹಾಯಕರಾಗಿ ನಿವೇದಿಸಿಕೊಂಡರು. ನೋಡಿ, ಏಲಕ್ಕಿಯಲ್ಲಿರೋದು ಇದೇ ತೊಂದರೆ. ಪರಕೀಯ ಪರಾಗಸ್ಪರ್ಶದಿಂದ ಆಗುವ ಬೀಜ ಹೊಸ ತಳಿ ಮಾಡೋದಕ್ಕಾಗಲ್ಲ. ಬಾಳೆ ಮರದ ಜಾತಿಗೆ ಸೇರಿದ ಗಿಡವಾದ್ರಿಂದ ಕಸಿ ಕಟ್ಟೋದಕ್ಕಾಗಲ್ಲ. ಎಕರೆಗೆ ಹೆಚ್ಚು ಸಸಿ ನೆಟ್ಟು ಇಳುವರಿ ಹೆಚ್ಚಿಸೋಣ ಅಂದರೆ ಅವು ನೆಟ್ಟು 3 ವರ್ಷಕ್ಕೆ ಗರಿಷ್ಠ ಪ್ರಮಾಣ ಮುಟ್ಟಿದ ನಂತರ ಒಂದೇ ಸಮ ಗಿಡಗಳು ಒತ್ತೊತ್ತಾಗಿ ಬೆಳೆದು ಉತ್ಪತ್ತಿ ಇಳಿಮುಖವಾಗುತ್ತೆ. ಏಲಕ್ಕಿ ಸಂಶೋಧನೆ ಅಂದರೆ ಈಗ ದಾರಿ ಇಲ್ಲದ ಚಕ್ರವ್ಯೂಹದೊಳಗೆ ಸಿಕ್ಕೊಂಡಾಗಿದೆ ಎಂದರು ಪಾಟೀಲ್ರು. ಅಂಗಾಡಿ ಅವರ ವಿವರಣೆಗಳನ್ನೆಲ್ಲ ಸಾವಕಾಶವಾಗಿ ಕೇಳಿಕೊಂಡು ನಿಟ್ಟುಸಿರು ಬಿಟ್ಟು ಅನಂತರ ನಿಧಾನವಾಗಿ, ನೀವೆಲ್ಲ ನನ್ನಿಂದ ಒಂದು ತೀರಾ ಮುಖ್ಯ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಕೆಸರೂರಿನ ಹೈಬ್ರಿಡ್ ಬಗ್ಗೆ ನಿಮಗೇನು ಗೊತ್ತಿಲ್ವೇ? ಅದ್ರ ಬಗ್ಗೆ ಏನು ಸಂಶೋಧನೆ ಮಾಡಿದ್ದೀರಾ? ಏಕೆ ಯಾರೂ ಅದ್ರ ಬಗ್ಗೆ ಒಂದು ಚಕಾರವನ್ನು ಎತ್ತುತ್ತಿಲ್ಲ? ಜೋಗಿಹಾಳ್ರು ಇದರ ಮೂಲಕ ಎಕರೆಗೆ 1 ಟನ್ ಉತ್ಪಾದನೆ ಯೋಜನೆ ಹಾಕಿಕೊಂಡಿದ್ರಂತಲ್ಲ, ನಿಮ್ಗೆ ಯಾರಿಗೂ ಆ ವಿಷಯ ಗೊತ್ತೇ ಇಲ್ವೇ? ಎಕರೆಗೆ 1 ಟನ್ ಅಂದರೆ ಈಗಿನ ದರದಲ್ಲಿ 3 ಲಕ್ಷ ಆಯ್ತಲ್ಲ. ನಿಮ್ಗೆ ಯಾರಿಗೂ ಇದರ ಬಗ್ಗೆ ಏನೂ ಗೊತ್ತಿಲ್ವೇ ಎಂದ. ಏನಂದರೆ, ಈ ಎಕರೆಗೆ 1 ಟನ್ನು ಕೆಸರೂರು ಹೈಬ್ರಿಡ್? ಇವತ್ತೇ ಮೊದಲು ನಾನು ಅದರ ಸಮಾಚಾರ ಕೇಳ್ತಿರೋದು. ಏನ್ರಿ ಮಹದದ್? ಅಪ್ರತಿಭರಾದ ಪಾಟೀಲ್ರು ಮಹಮ್ಮದ್ ಕಡೆ ತಿರುಗಿ ಹೇಳಿದ್ರು. ಅಂಗಾಡಿ ಹೇಳ್ದ, ಇದ್ರ ಬಗ್ಗೆ ಶಾಂತಗೌಡರಿಂದ ಹೆಚ್ಚಿಗೆ ಮಾಹಿತಿ ತಗೊಳ್ಳೋದಕ್ಕೆ ಆಗಲಿಲ್ಲ ಸರ್. ಆ ಮನುಷ್ಯನಿಗೆ ಅಸ್ತಮಾದ ದಮ್ಮು ವಿಪರೀತ ಆಗಿ 1 ಗಂಟೆ ದಮ್ಮು ಎಳೆದುಕೊಂಡು ಒಂದು ಪದ ಉಚ್ಚಾರಣೆ ಮಾಡ್ತಾ ಇದ್ರು. ಅವರನ್ನು ಮಾತಾಡಿಸೋದೇ ಒಂದು ವಿಚಿತ್ರ ಹಿಂಸೆ. ಅವರನ್ನು ನೋಡ್ತಾ ನೋಡ್ತಾ ನನಗೇ ಉತ್ಸಾಹ ಶುರುವಾದಂತಾಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ಬಂದೆ. ಅವರೇ ಹೇಳಿದ್ದು ಕೆಸರೂರು ಹೈಬ್ರಿಡ್ ಸಮಾಚಾರ. ಇಂಥ ವಿಷಯದಲ್ಲೆಲ್ಲ ನಾವು ನಿಜ ಹೇಳೋದು ಒಳ್ಳೆಯದು. ನನಗಂತೂ ಸರಿಯಾಗಿ ಆ ವಿಷಯ ಗೊತ್ತಿಲ್ಲ. ಜೋಗಿಹಾಳ್ರು ಕೆಸರೂರು ಹೈಬ್ರಿಡ್ ಅಂತ ಒಂದಷ್ಟು ದಪ್ಪ ಏಲಕ್ಕಿ ಕಾಯಿ ತಂದು ಬೀಜ ಮಾಡಿ ಅದರಿಂದ 1 ಎಕರೆಗೆ ಏಲಕ್ಕಿ ಸಸಿ ಹಾಕ್ಸಿದ್ರು. ಈಗಲೂ ಆ ಪ್ಲಾಟ್ ಇದೆ. ಅದರ ಹಣೆ ಬರನೂ ಮಿಕ್ಕ ಏಲಕ್ಕಿ ಆಗೇ ಆಯಿತು. ಅದಕ್ಕೆ ಜೋಗಿಹಾಳ್ರು ಆಮೇಲೆ ಈ ಕ್ರಮವೇ ಸರಿ ಇಲ್ಲ ಅಂತ ಉಪೇಕ್ಷೆ ಮಾಡಿದ್ರು. ಆ ಕೆಸರೂರು ಹೈಬ್ರಿಡ್ ಪ್ಲಾಟು ಇನ್ನೂ ಇದೆ. ಇದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ. ಎಕರೆಗೆ 1 ಟನ್ ಇರಲಿ, 1 ಕ್ವಿಂಟಾಲ್ ಸಹ ಅದರಿಂದ ಬರಲಿಲ್ಲ ಎಂದು ಮೊಹಮ್ಮದ್ ಒಂದು ಬಗೆಯ ನಮ್ರತೆಯಿಂದ ಎಲ್ಲರಿಗೂ ಕೆಸರೂರು ಹೈಬ್ರಿಡ್ ಬಗ್ಗೆ ತನಗೆ ಗೊತ್ತಿದ್ದಷ್ಟನ್ನು ವಿವರಿಸಿದ. ಹೌದಾ, ಅಷ್ಟೇನೆ ಎಂದು ನಿರಾಶೆಯ ದನಿಯಲ್ಲಿ ಅಂಗಾಡಿ ಉದ್ಗರಿಸುತ್ತಾ ನಿಟ್ಟುಸಿರು ಬಿಟ್ಟು ಎದ್ದ. ಮತ್ತೆ ನೋಡ್ತಿರಲ್ಲ ಎಂದರು ಪಾಟೀಲ್ರು. ಹೌದು, ಫೋನ್ ಮಾಡ್ತೇನೆ ಎಂದ ಅಂಗಾಡಿ. ಅಂಗಾಡಿ ಅತ್ತ ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದ್ರು. ಇದೇನ್ರಿ ಇದು ಹಿಂಗಂತಾನೆ ಇವನು? ಆ ಮುದುಕ ಶಾಂತಗೌಡ ಉಬ್ಬಸದಲ್ಲಿ ಏನು ಹೇಳಿದ್ನೋ, ಇವನು ಏನು ತಿಳ್ಕೊಂಡ್ನೋ? ನಾವೇ ಯಾರಾದರೂ ಶಾಂತಗೌಡ್ರನ್ನ ಕೇಳಿದ್ರೆ ಆಗ್ತಿತ್ತು. ಆತನಿಗೆ ಬೇರೆ ಆರೋಗ್ಯ ಸರಿ ಇಲ್ಲಂತೆ. ಈ ದರಿದ್ರ ಊರಿಗೆ ಬಂದಾಗಿಂದ ಒಂದು ಕೆಲಸ ಸಹ ಸುಸೂತ್ರ ಆಗ್ತಿಲ್ಲ ಎಂದರು. ಕೆಸರೂರು ಹೈಬ್ರಿಡ್ ಅಂತ ಈ ಜೋಗಿಹಾಳ್ರ ಬಾಯಲ್ಲಿ ಹಲವಾರು ಸಲ ಕೇಳಿದ್ದೆ ಸರ್, ಆದರೆ ಏನಂತ ಸರಿಯಾಗಿ ಕೇಳಲಿಲ್ಲ. ನಾವು ಜೋಗಿಹಾಳ್ರ ಆಫೀಸ್ ನೋಟ್ಸ್ ಜೊತೆಗೆ ಅವರ ಪರ್ಸನಲ್ ನೋಟ್ಸನ್ನು ಕೊಂಚ ಹುಡುಕೋದು ವಾಸಿ ಎಂದ ಹೆಗ್ಡೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಸಂಶೋಧನಾ ಕೇಂದ್ರದ ಸಮೀಪದ ಮಸೀದಿಯಿಂದ ಅಲ್ಲಾಹು ಅಕ್ಬರ್ ಅಲ್ಲಾ ಎಂದು ಮುಸ್ಲಿಮರ ಪ್ರಾರ್ಥನೆ ಮೊಳಗತೊಡಗಿತು. ಅದಕ್ಕೆ ಹೊಂದಿಕೊಂಡಂತೆ ಉತ್ತಿಷ್ಟ ಅಂತ ಸಂಶೋಧನಾ ಕೇಂದ್ರದ ದೇವಸ್ಥಾನದಿಂದ ಒಂದು ಮೈಕು ಹಬ್ಬರಿಸಿದ್ದು ಕೂಗುತ್ತಾ ತಿರುಪತಿ ವೆಂಕಟೇಶ್ವರನನ್ನು ಹೇಳಿಸತೊಡಗಿತು. ತಮ್ಮ ತಮ್ಮ ಧರ್ಮಗಳು ಜಾಗೃತವಾಗಿರುವುದನ್ನು ಕಂಡು ಹಿಂದೂಗಳು ಸಾವಿರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ವಿರೋಧಿ ಮೈಕುಗಳ ಕಡೆ ಹಲ್ಲು ಕಡಿದ್ರು. ನೋಡ್ರಿ, ಶುರುವಾಯಿತು ಇವರಿಬ್ರದೋನು. ಈ ಥರ ಮೈಕ್ ಹಾಕಿ ಹೋಗೋದನ್ನು ಮುಸ್ಲಿಂ ದೇಶಗಳಲ್ಲೇ ಕೈ ಬಿಟ್ಟಿದ್ದಾರಂತೆ. ಇಲ್ಲಿ ಇವರು ಪ್ರಾಣ ತಿಂತಾರೆ. ನಮ್ಮ ವಿಜ್ಞಾನಿಗಳು ಮಧ್ಯಾಹ್ನದ ಹೋಟ್ಲಲ್ಲಿ ಉತ್ತಿಷ್ಟ ಅಂತ ತಿರುಪತಿ ವೆಂಕಟರಮಣ ಎಬ್ಬಿಸ್ತಿದ್ದಾರೆ. ಏನೇ ಹೆಗ್ಡೆ? ಮೊಹಮ್ಮದ್, ನೀವಿಬ್ರು ನಿಮ್ಮವರಿಗೆ ಕೊಂಚ ಹೇಳಬಾರ್ದೇನೆಯ ಎಂದು ಗಲಭೆ ತಾಳಲಾರದೆ ಪಾಟೀಲ್ರು ತಲೆ ಮೇಲೆ ಕೈ ಹೊತ್ಕೊಳ್ತರು. ಹೆಗ್ಡೆ, ಮೊಹಮ್ಮದ್, ನೀನೇನು ನಮಾಜಿಗೆ ಹೋಗೋದೇ ಇಲ್ಲ, ಇಲ್ಲೇ ಇದೆಯಲ್ಲ ಎಂದ. ನಾನು ಶುಕ್ರವಾರ ಮಾತ್ರ ಹೋಗೋದು. ಆಫೀಸ್ ಅವರ್ಸ್ನಲ್ಲಿ ಹೇಗೆ ಹೋಗೋದಪ್ಪ? ಕುರಾನಲ್ಲಿ ಹೇಳಿದ್ನೆಲ್ಲ ಈಗಿನ ಕಾಲದಲ್ಲಿ ಮಾಡೋಕೆ ಹೋದರೆ ಆಗುತ್ತೇನೆಯಾ ಎಂದ ಮೊಹಮ್ಮದ್. ಈ ವಿಷಯ ಯಾರಿಗೂ ತಿಳುವಳಿಕೆ ಹೇಳೋ ಆಗಿಲ್ಲ ಸರ್. ನಮ್ಮ ಕೇಂದ್ರದ ಹಿಂದೂ ಪರಿಷತ್ ಬೆಂಬಲರಿಗೆ ಹೇಳಿದ್ರೆ
ಸಾಬ್ರ ಸೊಕ್ಕು ಮುರಿತೀವಿ ಅಂತಾರೆ. ಸಾಬ್ರಿಗೆ ಹೇಳಿದ್ರೆ ಹಿಂದೂಗಳ ಗಾಂಚಲಿಗೆ ಎದುರೋದಿಲ್ಲ ಅಂತಾರೆ. ಇಬ್ರು ನಮ್ಮನ್ನ ಎದುರು ಪಾರ್ಟಿ ಏಜೆಂಟ್ ಅಂತ ತಿಳ್ಕೊಂಡು ಕೆಂಗಂಡ್ ಬಿಡ್ತಾರೆ. ಇವರಿಬ್ರಿಗೂ ದೊಡ್ಡ ದೊಡ್ಡ ಸಪೋರ್ಟ್ ಬೇರೆ ಇದೆ ಎಂದು ಹೆಗಡೆ ಪಾಟೀಲ್ರಿಗೆ ವಿವರಿಸಿದ. ಇವರು ಗಲಾಟೆ ಎಲ್ಲ ಮುಗಿಲಿ ಬನ್ನಿ, ಆಮೇಲೆ ಕೆಸರೂರು ಹೈಬ್ರಿಡ್ ವಿಷಯ ಯೋಚನೆ ಮಾಡೋಣ, ಈಗ ಊಟಕ್ಕೆ ಹೋಗೋಣ ಎಂದರು ಖಿನ್ನರಾಗಿ ಪಾಟೀಲ್ರು. ಅದೇ ನಾನು ಆಗ್ಲೇ ಹೇಳ್ದನಲ್ಲ ಸರ್, ಕೆಸರೂರು ಹೈಬ್ರಿಡ್ ಬೀಜ ಅಂತ ಒಂದು ಪ್ಲಾಟ್ ಮಾಡಿದೀವಲ್ಲ ಅಷ್ಟೇ, ಅದರಲ್ಲಿ ಹೆಚ್ಚಿಗೆ ಏನೋ ರಹಸ್ಯ ಇದೆ ಅಂತ ನಾನು ತಿಳಿದಿಲ್ಲ ಎಂದ ಮಹಮ್ಮದ್. ಅವನ ಮಾತು ಕೇಳಿ ಮೊದಲೇ ರೇಜಿಗೆಯಲ್ಲಿದ್ದ ಪಾಟೀಲ್ಗೆ ಕಡು ಕೋಪ ಬಂತು. ಹೌದೌದು, ನೀನು ತಿಳಿದಿಲ್ಲ, ಅದಕ್ಕೆ ಮತ್ತೆ ಅದು ರಹಸ್ಯವಾಗಿರೋದು. ಫೂಲಿಶ್ ಫೆಲೋ, ಆ ಫ್ಲಾಟಿಗೆ ಬೀಜ ಎಲ್ಲಿಂದ ತಂದ್ರಯ್ಯ? ವೇರ್ ಇಸ್ ದ ಮದರ್ ಪ್ಲಾಂಟ್? ಯಾವ ಗಿಡದಿಂದ ಆ ಬೀಜ ತಂದಿದ್ರು? ಯಾಕೆ ಅದನ್ನ ಕೆಸರೂರಿನ ಹೈಬ್ರಿಡ್ ಅಂತ ಕರೆದ್ರು? ರಹಸ್ಯ ಇಲ್ದಿದ್ರೆ ಹೇಳು, ಈಗ ಬಿಡು ಬಾಯಿ ಎಂದು ಮಹದ್ ಮೇಲೆ ರೇಗಿದರು. ಮೈಕ್ಗಳ ಸ್ವರ ಏರುತ್ತಿದ್ದಂತೆ ಪಾಟೀಲರ ಕೋಪ ರೇಜಿಗೆಗಳು ಏರ್ತೊಡಗಿದ್ವು. ಎಲ್ಲ ಸೇರಿ ಜೋಗಿ ಹಾಲ್ರನ್ನ ಖೂನಿ ಮಾಡಿದಿರಾ ಅಂತ ಹೇಳ್ತೀನಿ ತಾಳು, ಮಿನಿಸ್ಟ್ರಿಗೆ ಹಂಗೆ ರಿಪೋರ್ಟ್ ಮಾಡಲಿ ಎಂದರು. ಅಧ್ಯಾಯ 14 ಇಲ್ಲಿ ಮುಗೀತು. ಅಧ್ಯಾಯ 15 ಮುಂದಿನ ವಿಡಿಯೋದಲ್ಲಿ ನೋಡೋಣ.